ಸಾಮಾನ್ಯ ಜನರ ಸರಗಳ್ಳತನ ಆದ್ರೆ ಪೊಲೀಸ್ ಹತ್ರ ಹೋಗ್ತಾರೆ. ಆದ್ರೆ ಖತರ್ನಾಕ್ ಕಳ್ಳ ಇಲ್ಲಿ ಮಹಿಳಾ ಅಧಿಕಾರಿಯ ಸರವನ್ನೇ ಎಗರಿಸಿ ಬಿಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಮಹಿಳಾ ಎಎಸ್ಐ ಮಾಂಗಲ್ಯ ಸರವೇ ಕದ್ದು ಕಳ್ಳ ಪರಾರಿಯಾಗಿದ್ದಾನೆ. ಈಗ ನಾವು ನಮ್ಮ ಸರ ಕಳ್ಕೊಂಡ್ವಿ, ಹಣ ಕಳ್ಕೊಂಡ್ವಿ, ಮತ್ತೇನನ್ನೋ ಕಳ್ಕೊಂಡ್ವಿ ಅಂತ ಹೇಳಿ ಪೊಲೀಸರ ಬಳಿ ಹೋಗ್ತೀವಿ. ಆದ್ರೆ ಈಗ ಪೊಲೀಸ್ ಅಧಿಕಾರಿಯೇ ತನ್ನ ಮಾಂಗಲ್ಯ ಸರವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಕಳ್ಳ ಎಸ್ಕೇಪ್ ಮಾಡ್ಬಿಟ್ಟಿದ್ದಾನೆ. ಶಿವಮೊಗ್ಗ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಸರಗಳ್ಳತನ ಆಗಿದೆ. ಪ್ರತಿಭಟನೆ ತಳ್ಳಾಟದ ಮಧ್ಯೆ ಎಎಸ್ಐ ಅಮೃತಾಬಾಯಿ ಸರವೇ ಮಂಗಮಾಯ ಆಗಿದೆ. 60 ಗ್ರಾಂ ಮಾಂಗಲ್ಯ ಸರ ಕಳ್ಕೊಂಡಂತಹ ಮಹಿಳೆ ಎಎಸ್ಐ ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಟೆ ಪೊಲೀಸ್ ಠಾಣೆಯ ಎಎಸ್ಐ ಅಮೃತಾಬಾಯಿ ಪೊಲೀಸ್ ಅಧಿಕಾರಿಯನ್ನ ಸಮಾಧಾನ ಪಡಿಸಿದ್ದಾರೆ ಸಹೋದ್ಯೋಗಿಗಳು. ಸದ್ಯ ಸಿಸಿಟಿವಿ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಸರಗಳ್ಳನಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಆಕೆ ಈಗ ಅಳ್ತಾ ಇರೋದು ಸರ ಕಳ್ಳತನ ಆಯ್ತು ಅಂತ ಅಲ್ಲ, ಆದ್ರೆ ಮಾಂಗಲ್ಯ ಸರವನ್ನೇ ಕದ್ದು ಬಿಟ್ಟಿದ್ದಾನಲ್ಲ. ನೀವು ನೋಡ್ಬೋದು ಅವರ ಡ್ರೆಸ್ ಯಾವ ರೀತಿ ಇದೆ, ಸಮವಸ್ತ್ರ ಕೂಡ ಯಾವ ರೀತಿ ಇದೆ. ಸೊ ಈ ಒಂದು ಸಮವಸ್ತ್ರವನ್ನ ಧರಿಸೇ ಆ ಕಳ್ಳ ಖತರ್ನಾಕ್ ಸರವನ್ನ ಎಗರಿಸಿದ್ದಾನೆ ಅಂತ ಹೇಳಿದ್ರೆ ಅವನು ಎಂಥ ಕಧಿಮ ಇರಬೇಕು. ಅದರಲ್ಲೂ 60 ಗ್ರಾಂ ಮಾಂಗಲ್ಯ ಸರ. ಮಾಂಗಲ್ಯದ ಮೇಲೆ ಹೆಣ್ಮಕ್ಕಳಿಗೆ ಒಂದು ರೀತಿಯಾದಂತಹ ವಿಶೇಷವಾದಂತಹ ಗೌರವವಿರುತ್ತೆ. ಅದರಲ್ಲೂ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಆಕೆಯ ಕುತ್ತಿಗೆಗೆ ಕೈ ಹಾಕಿ ಆತ ಕಳ್ಳ ಸರವನ್ನ ಎಗರಿಸಿದ್ದಾನೆ ಅಂತ ಹೇಳಿದ್ರೆ ಇನ್ನೆಷ್ಟು ಖತರ್ನಾಕ್ ಇರಬೇಡ ಆತ. ಈಗ ಸದ್ಯಕ್ಕೆ ಆ ಮಹಿಳಾ ಸಹೋದ್ಯೋಗಿಗಳು ಆಕೆಯನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ. ಬಟ್ ಆಕೆ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಫೋನಿನ ಮುಖಾಂತರ ಈಗ ಪೊಲೀಸವ್ರಿಗೂ ಕೂಡ ಅಂದರೆ ಅವರ ಮನೆಯವರಿಗೆ ವಿಷಯವನ್ನು ತಿಳಿಸಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ ಸದ್ಯಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇಲ್ಲಿ ಸಾರ್ವಜನಿಕರು ಕಳ್ಕೊಂಡಂತಹ ವಸ್ತುಗಳನ್ನ ಹುಡುಕೊಡಿ ಅಂತ ಹೇಳಿ ಪೊಲೀಸರ ಬಳಿ ಹೋಗ್ತೀವಿ. ಆದ್ರೆ ಪಾಪ ಪ್ರತಿಭಟನೆಯ ಸಂದರ್ಭದಲ್ಲಿ ಎಎಸ್ಐ ಅವರ ಮಾಂಗಲ್ಯ ಸರವನ್ನೇ ಎಗರಿಸಿದ್ದಾನೆ ಆತ ಅಂತಂದ್ರೆ ಅವನು ಎಷ್ಟು ಖತರ್ನಾಕ್ ಇರಬೇಡ. ಜೊತೆಗೆ ಎಷ್ಟೊತ್ತಿಗೆ ಯಾವ ಸಂದರ್ಭದಲ್ಲಿ ಆತ ಕಳ್ಳ ಎಗರಿಸಿದ್ದಾನೆ ಸರಾನ? ಚೈತ್ರ, ಏನು ಶಿವಮೊಗ್ಗದಲ್ಲಿ ಬಿಜೆಪಿ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರವಾಗಿ ಒಂದು ಏನು ಕಾಂಗ್ರೆಸ್ನವರು ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ. ಹಾಗಾಗಿ ಬಂದೋಬಸ್ತನ್ನು ಕೂಡ ಶಿವಮೊಗ್ಗ ಪೊಲೀಸರು ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ. ಈ ವೇಳೆ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಏನಿರ್ತಾರೆ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜೊತೆಗೆ ಏನು ಬಿಜೆಪಿ ಕಚೇರಿಗೆ ನುಗ್ಗಲು ಹೋಗ್ತಾರೆ. ಆ ಸಮಯದಲ್ಲಿ ಖತರ್ನಾಕ್ ಕಳ್ಳ ಏನಿದೆ ಆತ ಸಮಯವನ್ನ ಉಪಯೋಗಿಸ್ಕೊಂಡು ಅಂದ್ರೆ ಏನು ಪೊಲೀಸರು ಆಕೆ ಏನು ಬಂಧಿಸೋದಕ್ಕೆ ಕಾರ್ಯಕರ್ತರನ್ನ ಬಂಧಿಸೋದಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಆತ ಏನು ನುಗ್ಗೋದಕ್ಕೆ ಪ್ರಯತ್ನ ಪಡ್ತಿದ್ದಂತಹ ಕಾರ್ಯಕರ್ತರ ಸೋಗಿನಲ್ಲೇ ಬಂದಂತಹ ಈ ಏನು ಖತರ್ನಾಕ್ ಕಳ್ಳ ಇದ್ದಾನೆ ಆತ ಏನು ಎಎಸ್ಐ ಆದಂತಹ ಮಹಿಳೆ ಎಎಸ್ಐ ಅವ್ರ ಏನು ಹಾಕೊಂಡಿದ್ದಂತಹ ಏನು 60 ಗ್ರಾಂನ ಮಾಂಗಲ್ಯ ಸರವನ್ನ ಎಗರಿಸಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅಲ್ಲಿದ್ದಂತಹ ಅಮೃತಾಬಾಯಿ ಏನು ಸರವನ್ನ ಎಎಸ್ಐ ಕಳ್ಕೊಂಡಿದ್ರು ಅವರು ಮೊದಲು ಏನು ಕೆಳಗೆ ಕಟ್ಟಾಗಿ ಬಿದ್ದಿರ್ಬೋದು ಅಂತ ಹೇಳಿ ಮೊದಲು ಹುಡುಕಾಟನ ನಡೆಸ್ತಾರೆ. ಆಗ ಎಲ್ಲೂ ಸಿಗದ ಕಾರಣ ಅವರು ಕಣ್ಣೀರನ್ನ ಇಡ್ತಾರೆ. ಯಾಕಂದ್ರೆ ಮಾಂಗಲ್ಯ ಸರ ಏನು ಮಹಿಳೆಯರೇ, ಅದರಲ್ಲೂ ಕೂಡ ಮಹಿಳೆಯರಿಗೆ ಬಹುಮುಖ್ಯವಾದ ಒಂದು ಸರ ಆಗಿರುತ್ತೆ. ಹಾಗಾಗಿ ಒಂದಿಷ್ಟು ಅಲ್ಲಿ ಭಾವನಾತ್ಮಕವಾಗಿ ಇರೋದ್ರಿಂದ ಅವರು ಕಣ್ಣೀರನ್ನ ಇಡ್ತಾರೆ. ಆ ಸಮಯದಲ್ಲಿ ಪೊಲೀಸರು ಕೂಡ ಆಕೆಯನ್ನು ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾರೆ. ನಂತರ ಇದು ಕಳ್ಳತನ ಆಗಿರ್ಬೋದು, ಕಳ್ಳನ ಕೈ ಚಳಕ ಅನ್ನೋದೊಂದು ಪೊಲೀಸರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಆಕೆಯನ್ನ ಸಮಾಧಾನ ಪಡಿಸಿ ನಂತರ ಏನು ಹುಡುಕೋದಕ್ಕೆ ಕೆಲಸವನ್ನ ಮಾಡ್ತಾರೆ. ನಂತರ ಪೊಲೀಸರು ಏನು ಪ್ರಕರಣವನ್ನ ದಾಖಲಿಸಿಕೊಂಡು ಜೊತೆಗೆ ಅಲ್ಲಿದ್ದಂತಹ ಸಿಸಿಟಿವಿ ಆಗಿರ್ಬೋದು, ಹಾಗೆ ವಿಡಿಯೋ ಕ್ಯಾಮ್ರಾಗಳ ಫುಟೇಜ್ ಆಗಿರ್ಬೋದು, ಜೊತೆಗೆ ಮೊಬೈಲ್ ಕ್ಯಾಮ್ರಾ ಯಾರು ದೃಶ್ಯಗಳನ್ನ ತೆಗಿತಾ ಇದ್ರು ಆ ದೃಶ್ಯಗಳನ್ನು ಕೂಡ ಆಧರಿಸಿ ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಈಗ ಏನು ತನಿಖೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದೆ. ಪೊಲೀಸರು ಕೂಡ ಇದನ್ನ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ತೀವ್ರ ತನಿಖೆಗೆ ಒಳಪಡಿಸಿದ್ದಾರೆ. ಚೈತ್ರ, ವಿನಯ್, ಈಗ ಅಮೃತಾಬಾಯಿ ಅವರು ತಮ್ಮ ಮಾಂಗಲ್ಯವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಎಷ್ಟೊತ್ತು ಮೇಲ್ ಗೊತ್ತಾಯ್ತು? ಆಕೆ ಮನೆಯಿಂದ ಹೊರಡಬೇಕಾದ್ರೆ ಮಾಂಗಲ್ಯ ಸರ ಇತ್ತಂತ, ಜೊತೆಗೆ ಅವರ ಸಮವಸ್ತ್ರವನ್ನ ಧರಿಸಿದಾರಲ್ಲ, ಅದನ್ನ ನೋಡ್ತಾ ಇದ್ರೆ ಇಸ್ ಇಟ್ ಪಾಸಿಬಲ್ ಕಳ್ಳ ಅವರ ಕುತ್ತಿಗೆಗೆ ಕೈ ಹಾಕಿ ಸರ ತೆಗ್ದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟತೆ ಇದೆಯಂತ?
ಚೈತ್ರ ಏನು ಮಾಂಗಲ್ಯ ಸರವನ್ನ ಹಾಕೊಂಡಿದ್ದು ಯಾರು ಕೂಡ ಮನೆಯಲ್ಲಿ ಅದನ್ನ ಬಿಚ್ಚಿಟ್ಟು ಬರಲ್ಲ. ಅಂತ ಸಮಯದಲ್ಲಿ ಈಗ ಏನು ಡ್ಯೂಟಿಯಲ್ಲೂ ಬಂದಂತಹ ಏನು ಎಎಸ್ಐ ಇದಾರೆ ಅವರು ಹಾಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ತಾ ಇದಾರೆ. ನಂತರ ಏನು ಬ್ಯಾರಿಗೇಟ್ ಅನ್ನ ಹತ್ತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು, ಹಾಗೆ ಮುತ್ತಿಗೆನ ಯತ್ನ ಹೋಗ್ತಿದ್ರು. ಹಾಗಾಗಿ ನೂರಾರು ಕಾರ್ಯಕರ್ತರು ಅಲ್ಲಿ ಭಾಗಿಯಾಗಿದ್ರು. ಒಂದ್ ರೀತಿಯಲ್ಲಿ ಪೊಲೀಸರಿಗೂ ಕೂಡ ಒತ್ತಡ ಆಗ್ತಾ ಇತ್ತು. ಜೊತೆಗೆ ಒಂದಿಷ್ಟು ಬಂದೋಬಸ್ತ್ ಅನ್ನ ಹಾಕೊಂಡಿದ್ದಾಗ ಪೊಲೀಸರು ತಡೆಯುವಂತ ಕೆಲಸ ಮಾಡ್ತಾ ಇದ್ರು. ಇದರ ಜೊತೆಗೆ ಅಲ್ಲಿದ್ದಂತಹ ಮಹಿಳಾ ಕಾರ್ಯಕರ್ತರು ಏನಿದ್ರೆ ಆ ಮಹಿಳಾ ಕಾರ್ಯಕರ್ತೆಯರು ಕೂಡ ಏನು ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈ ಸಮಯದಲ್ಲಿ ಇದನ್ನೇ ಉಪಯೋಗಿಸಿಕೊಂಡಂತ ಕಳ್ಳ ಏನಿದ್ದಾನೆ ಆತ ಏನು ಪೊಲೀಸರ ಕತ್ತಿನಲ್ಲಿದ್ದಂತಹ ಸರವನ್ನ ಮಾಂಗಲ್ಯ ಸರವನ್ನ ಎಗರಿಸುವಲ್ಲಿ ಸಫಲ ಆಗಿದ್ದಾನೆ. ಹಾಗಾಗಿ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಈ ರೀತಿ ಆದ್ರೆ ಜನಸಾಮಾನ್ಯರ ಕಥೆ ಏನು, ಇದರ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋದ್ರು ಕೂಡ ಪೊಲೀಸರು ಈಗ ತಲೆ ಕೆಡಿಸ್ಕೊಂಡಿದ್ದು. ಹಾಗೆ ಜೊತೆಗೆ ಎಲ್ಲಾ ರೀತಿಯ ವಿಡಿಯೋ ಕ್ಯಾಮ್ರಾಗಳು ಏನು ಪತ್ರಕರ್ತರು ತೆಗೆದಿರುವಂತಹ ವಿಡಿಯೋ ಕ್ಯಾಮ್ರಾ ವಿಜುವಲ್ಸ್ ಆಗಿರ್ಬೋದು, ಜೊತೆಗೆ CCTV ಫುಟೇಜ್ ಆಗಿರ್ಬೋದು, ಮೊಬೈಲ್ ದೃಷ್ಟಿ ಏನು ಮಾಡ್ತಾ ಇದ್ರು ಅದನ್ನು ಕೂಡ, ಜೊತೆಗೆ ಒಂದಿಷ್ಟು ಪೊಲೀಸರು ಕೂಡ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ರು, ಅದನ್ನು ಕೂಡ ಆಧರಿಸಿ ಈಗ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಈ ಹಿಂದೆ ಕೂಡ ಪೊಲೀಸರಿಗೂ ಕೂಡ ಕೆಲವೊಂದು ಕಳ್ಳರ ಈ ರೀತಿಯ ಕೈಚಳಗಳು ಗೊತ್ತಿರುತ್ತೆ. ಹಾಗಾಗಿ ಯಾರಿಗೆ ಈ ಹೋಲಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ಚರ್ಚೆನ ಮಾಡ್ತಾ ಇರೋದ್ರ ಜೊತೆಗೆ ವಿಡಿಯೋ ಕ್ಯಾಮ್ರಾದಲ್ಲಿ ಆ ರೀತಿಯ ಏನು ಕಳ್ಳರು ಯಾರು ಇದಾರ ಅವರನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಎಲ್ಲಾ ರೀತಿಯನ್ನು ತನಿಖೆಯನ್ನ ಈಗ ಪೊಲೀಸರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಇದನ್ನ ಈಗ ಸದ್ಯಕ್ಕೆ ಏನು ಠಾಣೆಯಲ್ಲಿ ಏನು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಈಗ ಪೊಲೀಸರು ತನಿಖೆಯನ್ನ ಒಳಪಡಿಸಿಕೊಂಡಿದ್ದಾರೆ. ಚೈತ್ರ, ವಿನಯ್, ಈಗ ಆಕೆಯ ಸರವನ್ನ ಕೈ ಹಾಕಿ ಎಗರಿಸಿದ್ದಾರೆ ಅಂತಂದ್ರೆ ಅಷ್ಟೊಂದು ತಳ್ಳಾಟ ನೂಕಾಟ ನಡೀತಾ, ಅಷ್ಟು ಜನಸಂದಣಿ ಇತ್ತ, ಆ ಸಂದರ್ಭದಲ್ಲಿ ಏನಾದ್ರೂ ತೆಗ್ದಿರುವಂತದ್ದ? ಜೊತೆಗೆ ಈಗ ಪೊಲೀಸ್ ಅಧಿಕಾರಿಯ ಸರವನ್ನೇ ಎಗರಿಸಿದ್ದಾರೆ ಕಳ್ಳರು ಅಂತ ಹೇಳಿದ್ರೆ ಇನ್ ಸಾರ್ವಜನಿಕರು ಬಿಡ್ತಾರಾ ಅನ್ನುವಂತಹ ಒಂದು ಸಂದೇಶ ಕೂಡ ಇಲ್ಲಿ ರವಾನೆ ಆಗತ್ತೆ. ಸೊ ಹಾಗಾಗಿ ಪೊಲೀಸರ ಕಣ್ಣಿಗೆನೆ ಮಣ್ಣೆರ್ಚಿ ಆತ ತೆಗೆದಿದ್ದಾನೆ ಅಂತ ಹೇಳಿದ್ರೆ ಇನ್ನು ಪೊಲೀಸರು ಎಷ್ಟು ಮಟ್ಟಿಗೆ ಅಲ್ಲಿ ಅಲರ್ಟ್ ಆಗಿದ್ರು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಪ್ರಶ್ನೆ ಅಲ್ವಾ? ಹೌದು ಚೈತ್ರ, ಅದಕ್ಕಾಗಿನೇ ಈಗ ಪೊಲೀಸರು ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡಿದ್ದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಅಲ್ಲಿ ನೂರಾರು ಕಾರ್ಯಕರ್ತರು ಸೇರಿದ್ರು. ಹಾಗಾಗಿ ಅಲ್ಲಿ ನೂಕು ನುಗ್ಗಲು ಕೂಡ ಸಹ ಇತ್ತು. ಜೊತೆಗೆ ಬ್ಯಾರಿಗೇಟ್ ಅನ್ನ ಹಾಕಿದ್ರು. ಬ್ಯಾರಿಗೇಟ್ ನ ಹಿಂದೆ ಇದ್ದಂತಹ ಪೊಲೀಸರು ಕೂಡ ಬ್ಯಾರಿಗೇಟ್ ಅನ್ನು ತಡೆದು ನಿಲ್ಸೋದಕ್ಕೆ, ಅಂದ್ರೆ ಏನು ಕಾರ್ಯಕರ್ತರು ಮುನ್ನುಗ್ತಾ ಇದ್ರು ಅವ್ರನ್ನ ತಡೆದುಗಟ್ಟುವ ಕೆಲಸದಲ್ಲಿ ನಿರತರಾಗಿದ್ರು. ಆ ಸಮಯದಲ್ಲೇ ಕಾದಿದ್ದಂತಹ ಕಳ್ಳ ಏನಿದ್ದಾನೆ ಆತ ಕೈ ಹಾಕಿ, ಅಂದ್ರೆ ಬೇರೆಯವರ ಸರ ಎಂದು ಹಾಕಿರ್ಬೋದು ಅಥವಾ ಪೊಲೀಸರನ್ನು ಗೊತ್ತಿದ್ದು ಕೂಡ ಹಾಕಿರ್ಬೋದು. ಹಾಗಾಗಿ ಕೈ ಹಾಕಿ ಅದನ್ನ ಕೀಳುವಂತ ಕೆಲಸ. ಈ ಹಿಂದೆ ಕೂಡ ಶಿವಮೊಗ್ಗದಲ್ಲಿ ಈ ರೀತಿಯ ಪ್ರಕರಣಗಳು ಸರಗಳ್ಳತನ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇದ್ವು. ಅದನ್ನ ತಡೆಗಟ್ಟೋದಕ್ಕೂ ಕೂಡ ಪೊಲೀಸರು ಹರಸಾಹಸನ ಪಡ್ತಾ ಇದ್ರು. ಪ್ರತಿ ಏರಿಯಾದಲ್ಲೂ ಕೂಡ ಹಾಕ್ತಾ ಇದ್ರು. ಆದ್ರೆ ಈ ಬಾರಿ ಪೊಲೀಸರ ಸರವನ್ನೇ ಎಗರಿಸಿರುವಂತಹ ಈ ಘಟನೆ ಈಗ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಏನು ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಏನು ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಗೆ ಒಳಪಡಿಸಿಕೊಂಡಿದ್ದು ಅವರನ್ನು ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಅದರಲ್ಲೂ ಅನುಮಾನಾಸ್ಪದವಾಗಿ ನಡೆದುಕೊಂಡಂತಹ ವ್ಯಕ್ತಿಗಳನ್ನ, ಅದರಲ್ಲಿ ಯಾರು ಈಗ ಏನು ಮಹಿಳಾ ಏನು ಪೊಲೀಸ್ ಅಧಿಕಾರಿ ಆಗಿದ್ರಿಂದ ಅವರು ಮಹಿಳೆಯರನ್ನ ತಡೆಯೋಕೆ ಹೋಗಿರ್ತಾರೆ. ಅಂದ್ರೆ ಪ್ರತಿಭಟನೆಯಲ್ಲಿ ಅವರು ಮಹಿಳಾ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಹೋಗಿರ್ತಾರೆ. ಅಂತ ಸಮಯದಲ್ಲಿ ಬಂದಿರುವುದು ಏನು ಪುರುಷ ಕಳ್ಳನೋ ಅಥವಾ ಮಹಿಳಾ ಕಳ್ಳನೋ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂದ್ರೆ ಮಹಿಳಾ ಏನು ಬಂದಿದ್ರು ಒಂದು 100ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರು, ಅವ್ರನ್ನ ತಡೆಯುವ ಸಮಯದಲ್ಲಿ ಈ ರೀತಿ ಆಗಿರೋದ್ರಿಂದ ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮಹಿಳೆ ರೀತಿ, ಅಂದ್ರೆ ಕಾರ್ಯಕರ್ತರ ರೀತಿಯಿಂದ ಬಂದಂತಹ ಮಹಿಳೆಯೇ ಈ ರೀತಿ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಸದ್ಯ ಎಲ್ಲಾ ರೀತಿಯ ಜಾಗದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರು ಹುಡುಕಾಟವನ್ನು ನಡೆದಿದ್ದಾರೆ. ಎಲ್ಲೂ ಕೂಡ ಕಟ್ಟಾಗಿ, ಈಗ ಕೆಲವೊಂದು ಸಂದರ್ಭದಲ್ಲಿ ಕಟ್ಟಾಗಿ ಬೀಳೋ ಸಾಧ್ಯತೆ ಇದೆ, ಆದ್ರೆ ಅಲ್ಲೆಲ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಹಾಗಾಗಿ ಪೊಲೀಸರು ಕಳ್ಳತನದ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಅಂತ್ಯಂತ ಅಪಘಾತ ಅಲ್ಲ, ಭಯಾನಕ ವೇಗದಲ್ಲಿ ಬಂದು ಬುಗುರಿ ತರ ತಿರುಗಿ ಕಾರು ಪಲ್ಟಿಯಾಗಿದೆ. ನಿಜಕ್ಕೂ ಇದು ಅಂತ್ಯಂತ ಅಪಘಾತ ಅಲ್ಲ, ಭಾರಿ ಭಯಾನಕವಾಗಿದೆ. ವೇಗದಲ್ಲಿ ಬಂದು ಬುಗುರಿ ತರ ಗಿರ್ಕಿ ಹೊಡೆದು ಕಾರು ಪಲ್ಟಿಯಾಗಿದೆ. 4-5 ಸಲ ಪಲ್ಟಿಯಾದ್ರೂ ಕಾರಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ. ಥ್ಯಾಂಕ್ ಗಾಡ್ ಅಂತ ಹೇಳಬೇಕು ಕಾರಲ್ಲಿದ್ದವರೆಲ್ಲ. ಯಾಕಂದ್ರೆ ಇಷ್ಟು ಭಯಾನಕವಾಗಿ ಆಕ್ಸಿಡೆಂಟ್ ಆಗಿದೆ. ಆದರೆ ಕಾರಿನ ಒಳಗೆ ಕೂತಂತಹ ಯಾರಿಗೂ ಕೂಡ ಏನೂ ಆಗಿಲ್ಲ. ಹೈವೇಯಲ್ಲಿ ವೇಗವಾಗಿ ಬರ್ತಾ ಇದ್ದಂತಹ ಕಾರಿಗೆ ಬೈಕ್ ಅಡ್ಡ ಬಂದಿದೆ. ಬೈಕ್ ಸವಾರನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಈ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿ ಕಾರು ಪಲ್ಟಿಯಾಗಿದೆ. ಬೀದರ್ನ ಬಸವ ಕಲ್ಯಾಣದ
ಕೌಡಿಯಾಳ ಬಳಿ ಈ ಘಟನೆ ನಡೆದಿರೋದು. ನಿಜಕ್ಕೂ ಅವರ ಹಣೆ ಬರಹ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಕಾರಿನಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ಭಯಾನಕವಾಗಿ ಬುಗುರಿ ತರ ಗಿರ್ಕಿ ಹೊಡೆದು ಡಿವೈಡರ್ಗೆ ಡಿಕ್ಕಿ ಹೊಡ್ಕೊಂಡು ಪಕ್ಕದ ಡಿವೈಡರ್ನ ದಾಟ್ಕೊಂಡು ಪಕ್ಕದ ರಸ್ತೆಗೆ ಬಂದಿರುವಂಥದ್ದು. ಒಬ್ಬ ಬೈಕ್ ಸವಾರನನ್ನ ತಡೆಯೋದಕ್ಕೆ ಹೋಗಿ ಆದ್ರೂ ಕೂಡ ಈ ಟೂ ವೀಲರ್ ಸವಾರರು ಇರ್ತಾರಲ್ಲ, ಕಣ್ಣಿಗೇನು ಎಣ್ಣೆ ಬಿಟ್ಕೊಂಡು ಬಂದಿರ್ತಾರಾ ಅಥವಾ ನಿದ್ದೆ ಮಾಡ್ಕೊಂಡು ಬರ್ತಿರ್ತಾರ ಗೊತ್ತಿರಲ್ಲ. ಹೈವೇ ಅಂತ ನೋಡಲ್ಲ, ರಸ್ತೆ ಬದಿ ಅಂತ ನೋಡಲ್ಲ, ಡಿವೈಡರ್ ನೋಡಲ್ಲ, ತಮ್ಮ ಪಾಡಿಗೆ ತಾವು ನುಗ್ಗುತ್ತಾ ಇರ್ತಾರೆ. ಆದರೆ ಸ್ಪೀಡ್ನಲ್ಲಿ ಬರ್ತಾ ಇದ್ದಂತಹ ಕಾರು ಚಾಲಕ ಆತನಿಗೆ ಎಲ್ಲಿ ಆಕ್ಸಿಡೆಂಟ್ ಮಾಡಿಬಿಡ್ತೀನೋ ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ರೂಟ್ಗೆ ಹೋಗಬೇಕು ಅಥವಾ ಬೇರೆ ಏನಾದರೂ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬುಗುರಿ ಥರ ಗಿರಿಗಿಟ್ಲೆ ಆಗಿ ತಿರುಗಿ ಕಾರು ಮತ್ತೆ ಪಲ್ಟಿ ಹೊಡೆದು ನಿಂತಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಈ ರೀತಿ ಕಾರು ಪಲ್ಟಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಈ ಆಕ್ಸಿಡೆಂಟ್ ದೃಶ್ಯವನ್ನ ನೋಡ್ತಾ ಇದ್ರೆ ಎದೆ ನಡಗತ್ತೆ. ಅಂಥದ್ರಲ್ಲೂ ಕೂಡ ಕಾರ್ನಲ್ಲಿ ಕೂತಿದ್ದಂತಹ ಯಾರಿಗೂ ಕೂಡ ಏನೂ ಆಗಿಲ್ಲ, ಗಾಡ್ ಗ್ರೇಸ್. ಬಟ್ ಎಷ್ಟೊತ್ತಿಗಾಯ್ತು, ಹೇಗಾಯ್ತು ಇದು? ಚೈತ್ರ, ಏನು ಈ ಕಾರು ಈ ಒಂದು ಘಟನೆ ಬಸವ ಕಲ್ಯಾಣ ತಾಲೂಕಿನ ಕೌಡಿಯಾಳ ಗ್ರಾಮದ ಬಳಿ ಇರತಕ್ಕಂತ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಘಟನೆ ಇದು. ಏನು ಹುಮ್ನಾಬಾದ್ ಕಡೆಯಿಂದ ಬಸವ ಕಲ್ಯಾಣ ಕಡೆಗೆ ಹೋಗ್ತಕ್ಕಂಥ ಕಾರು ಏನು ವೇಗವಾಗಿ ಚಲಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಕೌಡಿಯಾಳ ಗ್ರಾಮದ ಬಳಿ ಏನು ಬೈಕ್ ಒಂದು ಅಡ್ಡಲಾಗಿ ಬರುತ್ತೆ. ಅಡ್ಡಲಾಗಿ ಬಂದಂತ ಸಂದರ್ಭದಲ್ಲಿ ಕಾರು ಚಾಲಕ ಬೈಕ್ ಸವಾರನನ್ನ ಬಚಾವ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಕಾರನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಏನು ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಡಿವೈಡರ್ಗೆ ಡಿಕ್ಕಿ ಹೊಡಿ ಪಕ್ಕದ ಒಂದು ರಸ್ತೆಗೆ ಬಂದು ಏನು ಒಂಥರ ಬುಗುರಿ ತರ ತಿರುಗಿ ಕಾರು ಮತ್ತೆ ಹೊಳ್ಳಿ ಏನು ರಸ್ತೆ ಮೇಲೆ ನಿಂತಿರ್ತಕ್ಕಂಥದ್ದು. ಆದ್ರೆ ಅದೃಷ್ಟವಶಾತ್ ಏನು ಕಾರಿನಲ್ಲಿ 4 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಒಂದು ಪ್ರಾಣಾಪಾಯದಿಂದ ಆ ಕಾರಿನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿರ್ತಕ್ಕಂಥದ್ದು ಅದೃಷ್ಟವಶಾತ್ ಪುಣ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾರು ಬಿದ್ದಿರ್ತಕ್ಕಂಥದ್ದು ಮತ್ತೆ ಪಲ್ಟಿ ಹೊಡೆದಿರ್ತಕ್ಕಂಥದ್ದನ್ನ ನೋಡಿದ್ರೆ ಕಾರಿನಲ್ಲಿದ್ದರು ಏನಾದ್ರೂ ಗಾಯ ಆಗಿದೆ, ಇಲ್ಲ ಯಾರಾದ್ರೂ ಡೆತ್ ಆಗಿದ್ದಾರೆ ಅಂತ ಊಹಿಸಿದ್ರು. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ನಿಂತಿರ್ತಕ್ಕಂಥದ್ದು. ಆದ್ರೆ ಕಾರು ಪಲ್ಟಿ ಆದ್ಮೇಲೆ ಏನು ರಕ್ಷಣೆಗೆ ಧಾವಿಸ್ತಕ್ಕಂಥ ಸ್ಥಳೀಯರು ಏನು ಧಾವಿಸಿದಂತ ಬಂದಂತ ಸಂದರ್ಭದಲ್ಲಿ ಅದೃಷ್ಟವಶಾತ್ ಕಾರಿನಲ್ಲಿದ್ದಂಥವ್ರಿಗೆ ಯಾವುದೇ ಒಂದು ಸಣ್ಣ ಗಾಯಗಳು ಆಗಿಲ್ಲ, ಮತ್ತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನು ಘಟನಾ ನಡೆದ ಬಳಿಕ ಏನು ಬಸವ ಕಲ್ಯಾಣ ಸಂಚಾರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಏನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನೀಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಏನು ವಿಡಿಯೋ ಏನಿದೆ ಇದು ನೋಡ್ತಕ್ಕಂಥ ನೋಡುಗರನ್ನು ಕೂಡ ಬೆಚ್ಚಿ ಬೀಳಿಸ್ತಕ್ಕಂಥ ವಿಡಿಯೋ. ಆದ್ರೆ ಪ್ರಾಣಾಪಾಯದಿಂದ ಪಾರಾಗಿರೋದೇ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಚೈತ್ರ. ದುರ್ಗಪ್ಪ, ಈ ದೃಶ್ಯವನ್ನ ನೋಡ್ತಾ ಇದ್ರೆ ಕಾರು ಚಾಲಕ ಕೂಡ ಸುಮಾರು ಸ್ಪೀಡ್ನಲ್ಲೇ ಇದ್ದ ಅಂತ ಅನ್ಸುತ್ತೆ. ಜೊತೆಗೆ ಅಲ್ಲಿ ಯಾವ ಬೈಕು ಕೂಡ ಕಾಣ್ತಾ ಇಲ್ಲ. ಈತನೇ ಸ್ಪೀಡ್ ಆಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡ್ಕೊಂಡು ಈ ರೀತಿಯಾಗಿ ಪಲ್ಟಿಯಾಗಿ ನಿಂತಿರುವಂತದ್ದ ಅನ್ನುವಂಥದ್ದು ಅನುಮಾನ ಇದೆ ಮೇಲ್ನೋಟಕ್ಕೆ. ಚೈತ್ರ, ಏನು ನಮ್ಗೆ ಪೊಲೀಸರ ಮೂಲಗಳ ಪ್ರಕಾರ ಏನು ಬೈಕ್ ರಸ್ತೆ ಸ್ಪೀಡ್ ಆಗೇ ಬರ್ತಾ ಇತ್ತು ಕಾರು. ಈ ಸಂದರ್ಭದಲ್ಲಿ ಬೈಕ್ ಕೂಡ ಅಡ್ಡಲಾಗಿ ಬಂದಿತ್ತು. ಬಂದಂತ ಬೈಕ್ ನ ಸವಾರನ್ನ ಬಚಾವ್ ಮಾಡಕ್ಕೆ ಹೋಗಿ ಕಾರು ಪಲ್ಟಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆ ಕಾರಿನಲ್ಲಿ ಇರ್ತಕ್ಕಂಥವ್ರು ಕೊಟ್ಟಿದ್ದಾರೆ ಅನ್ನೋದೊಂದು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಹೈವೇ ಅಂದ ತಕ್ಷಣ ಏನು ಯಾವತ್ತು ಕಾರುಗಳು ನಿಧಾನವಾಗಿ ಚಲಿಸಲ್ಲ, ವೇಗವಾಗಿ ಚಲಿಸ್ತವೆ. ಈ ಸಂದರ್ಭದಲ್ಲಿ ಒಂದ್ ರಸ್ತೆ ಬದಿಯಿಂದ ಮತ್ತೊಂದು ರಸ್ತೆ ಕಡೆ ಹೋಗ್ತಕ್ಕಂಥ ಸಂದರ್ಭನೂ ಕೂಡ ಇರುತ್ತೆ ಬೈಕ್ ಸವಾರರು. ಈ ಸಂದರ್ಭದಲ್ಲಿ ಅವಘಡ ಇದೊಂದು ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಕಾರು ಪಲ್ಟಿ ಆದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಪಕ್ಕದಲ್ಲೇ ಒಂದು ಬೈಕ್ ಬರುತ್ತೆ. ಮತ್ತೆ ಅದೃಷ್ಟವಶಾತ್ ಇನ್ನೊಬ್ಬ ಈ ಕಡೆ ಒಂದು ಕಾರು ಪಲ್ಟಿಯಾಗಿ ಏನು ಪಕ್ಕದ ರಸ್ತೆಗೆ ಬಿದ್ದಂತ ಸಂದರ್ಭದಲ್ಲಿ ಕೂಡ ಬೈಕ್ ಬಾಜು ಒಂದು ಬೈಕ್ ಬರುತ್ತೆ. ಆ ಒಂದು ಬೈಕ್ ಸವಾರನು ಕೂಡ ಆ ಕಾರು ಟಚ್ ಆಗಲ್ಲ. ಆ ಬೈಕ್ ಸವಾರನು ಕೂಡ ಬಚಾವಾಗಿರ್ತಕ್ಕಂಥದ್ದು, ಮತ್ತೆ ಕಾರಿನಲ್ಲಿದ್ದವರು ಬಚಾವಾಗಿರ್ತಕ್ಕಂಥದ್ದು. ಯಾರೇ ಆಗ್ಲಿ ಏನು ಹೈವೇ ಅಂತ ಸಂದರ್ಭದಲ್ಲಿ ಬೈಕ್ ಸವಾರರಾಗಿರ್ಬೋದು ಅಥವಾ ಕಾರು ಚಾಲಕರಾದಂತ ಗ್ರಾಮದ ಏನು ಗ್ರಾಮ ಪಕ್ಕ ಹಾದು ಹೋಗ್ತಕ್ಕಂಥ ಏನೋ NH ಹೈವೇಗಳಿದೆ ಅಲ್ಲಿ ನಿಧಾನವಾಗಿ ಚಲಿಸ್ಬೇಕು. ಯಾಕಂದ್ರೆ ಡಿವೈಡರ್ಗಳಿರ್ತವೆ, ಆ ಕಡೆಯಿಂದ ಪಾಸ್ ಆಗ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಪಕ್ಕದ ಬರ್ತಕ್ಕಂಥ ವಾಹನಗಳನ್ನ ನೋಡಿ ನಿಧಾನವಾಗಿ ಚಾಲನೆ ಮಾಡ್ಬೇಕಂತದ್ದು ಕೂಡ ಚಾಲಕರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಈ ಮುಂದೆ ಆದ್ರೂ ಕೂಡ ಇಂತಹ ಘಟನೆಗಳು ಆಗದಂತೆ ಮತ್ತೆ ಅಲ್ಲಿ ಯಾವುದೇ ಒಂದು ಸಂದರ್ಭ ಏನು ರಸ್ತೆ ಡಿವೈಡರ್ಗಳು ಇರ್ತವೆ ಅಲ್ಲಿ ಪೊಲೀಸರು ಕೂಡ ಏನು ಒಂದು ಬ್ಯಾರಿಕೇಡ್ ಅನ್ನ ಹಾಕಿ ಜನರಿಗೆ ಏನು ಸವಾರರಿಗೆ ಒಂದು ತಿಳುವಳಿಕೆ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ದುರ್ಗಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಾರೆಯಾಗಿ ಕಾರು ಚಾಲಕರಾದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸ್ಪೀಡ್ನಲ್ಲೇ ಇರ್ತಾರೆ. ಬಟ್
ಜಾಗರೂಕತೆಯಿಂದ ಕಾರನ್ನ ಓಡಿಸ್ಬೇಕಾಗತ್ತೆ. ಸ್ಪೀಡ್ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ. ಯಾಕಂದ್ರೆ ಕಾರು ಚಾಲಕ ಒಬ್ಬನೇ ಕಾರಲ್ಲಿ ಹೋಗ್ತಾ ಇದ್ರೆ ಏನೋ ಒಂದು ಮಾತು, ಆದ್ರೆ ಕುಟುಂಬದವರನ್ನ ಕೂರಿಸ್ಕೊಂಡು ಆ ಕಾರ್ನಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ ಅವರ ಜೀವಕ್ಕೂ ಕೂಡ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಜೊತೆಗೆ ಈ ಟೂ ವೀಲರ್ ಇರ್ತಾರಲ್ಲ, ಯಾರು ಅಡ್ಡ ಬರ್ತಾರಲ್ಲ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಪೊಲೀಸರು. ನೆಕ್ಸ್ಟು ಈ ರೂಲ್ಸ್ ಬ್ರೇಕ್ ಮಾಡ್ತಾರಲ್ಲ, ರೂಲ್ಸ್ ಏನು ಅಂತ ತಿಳಿಯೋ ಮಟ್ಟಿಗೆ ಅವರಿಗೆ ಬುದ್ಧಿ ಕಲಿಸ್ಬೇಕು ಪೊಲೀಸರು. ಕಂದಾಯ ಸಚಿವರ ಮೇಲೆ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. 100 ಕೋಟಿಗೂ ಹೆಚ್ಚು ಬೆಲೆಯ 21 ಎಕರೆ ಭೂಮಿ ದಾಖಲೆ ಸಮೇತವಾಗಿ ಈಗ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಸದನದಲ್ಲೂ ಕೂಡ ಈಗ ಚರ್ಚೆ ಆಗಿದೆ. ನಿನ್ನೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಬಗ್ಗೆ ದಾಖಲೆ ಸಮೇತವಾಗಿ ಮಾಧ್ಯಮಗಳ ಮುಂದೆ ತೋರಿಸಿ ಹೇಳಿದ್ರು. ಯಾಕಂದ್ರೆ ಸರ್ವೆ ನಂಬರ್ 46, 47ರಲ್ಲಿ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೋಲಾರದ ಗರುಡನ ಪಾಳ್ಯದ ಸರ್ವೆ ನಂಬರ್ 46, 47ರ ಜಾಗ, ಹಾಗಿದ್ರೆ ಆ ಜಾಗ ಯಾರಿಗೆ ಸೇರ್ಬೇಕಾಗಿತ್ತು? ಜೊತೆಗೆ ಆ ಜಾಗದಲ್ಲಿ ಈ ಹಿಂದೆ ಏನಿತ್ತು? ಸಚಿವ ಕೃಷ್ಣ ಬೈರೇಗೌಡರ ಹೆಸರಲ್ಲಿರೋ ತೋಟ ಅದು ನಿಜವಾಗ್ಲೂ ಅವರ ತಾತನ ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ? ಬಿಜೆಪಿ ಆರೋಪ ಮಾಡ್ತಾ ಇರೋ ಜಾಗದಲ್ಲಿ ನ್ಯೂಸ್ 18 ಈಗ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಕೃಷ್ಣ ಬೈರೇಗೌಡರಿಂದ ಒತ್ತುವರಿ ಮಾಡಿದ್ದಾರೆ ಎನ್ನಲಾದಂತಹ ಜಾಗದಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಏನಿತ್ತು ಈ ಹಿಂದೆ? ನಿಜಕ್ಕೂ ಕೂಡ ಇದು ಕೃಷ್ಣ ಬೈರೇಗೌಡರ ತಾತನ ಆಸ್ತಿನ, ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಕೃಷ್ಣ ಬೈರೇಗೌಡರ ಹೆಸರಿಗೆ ಬಂದಿದ್ಯಾ ಅನ್ನುವಂಥದ್ದನ್ನ ಈಗ ನಮ್ಮ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿ ಕೊಡ್ತಾರೆ. ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಇದೀಗ ಬಿಜೆಪಿ ನಾಯಕರು ಭೂ ಕಬಳಿಕೆ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನಾವೀಗ ಈ ಒಂದು ಭೂ ಕಬಳಿಕೆ ಮಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಒಂದು ಆರೋಪ ಮಾಡಿರ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥ ಕೋಲಾರ ತಾಲೂಕಿನ ಗರುಡನಪಾಳ್ಯ ಈ ಒಂದು ಗ್ರಾಮದ ಬಳಿ ಇರ್ತಕ್ಕಂಥ ಕೆರೆ ಬಳಿ ಇದ್ದೇವೆ. ನೀವು ಗಮನಿಸ್ಬೋದು, ಈ ಒಂದು ಕೆರೆ ವಿಚಾರವಾಗಿ ನಿನ್ನೆ ಬಿಜೆಪಿ ನಾಯಕರು ಸದನದಲ್ಲಿ ಒಂದು ಆರೋಪಗಳನ್ನು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದ ನಾಯಕರು ಆಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಒಂದು ಏನು ಗರುಡನಪಾಳ್ಯದ ಸರ್ವೆ ನಂಬರ್ 46ರಲ್ಲಿ ಈ ಒಂದು ಕೆರೆಗೆ ಸೇರಿದಂತಹ ಒಂದು ಜಮೀನಿದೆ. ಸುಮಾರು 20 ಎಕರೆ 16 ಗುಂಟೆ ಜಮೀನು ಸೇರಿದಂತೆ ಸ್ಮಶಾನಕ್ಕೆ ಸೇರಿದಂತಹ ಸರ್ವೆ ನಂಬರ್ 47ರಲ್ಲಿರ್ತಕ್ಕಂಥ ಅಲ್ಲಿ 1 ಎಕರೆಯನ್ನು ಕಬಳಿಕೆ ಮಾಡಿದ್ದಾರೆ. ಒಟ್ಟು 21 ಎಕರೆ 16 ಗುಂಟೆ ಒಂದು ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಕಂದಾಯ ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಒಂದು ಗಂಭೀರ ಸ್ವರೂಪದ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಕೆರೆ ಸರ್ವೆ ನಂಬರ್ 46ರಲ್ಲಿ ಬರ್ತಕ್ಕಂಥ ಕೆರೆಯ ಒಂದು ಜಾಗವನ್ನು ಅವರು ಏನು ಖರಾಬು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿ ಆ ಒಂದು ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಕೋಲಾರ ತಾಲೂಕಿನ ಗರುಡನಪಾಳ್ಯ ಬಳಿ ಇರ್ತಕ್ಕಂಥ ಏನು ಕೃಷ್ಣ ಬೈರೇಗೌಡ ಅವರ ಸೇರಿದಂತಹ ಸುಮಾರು 16 ಎಕರೆ ಆಸ್ತಿಯಲ್ಲಿ ಬರ್ತಕ್ಕಂಥ ಒಂದು ಇಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ಕೆರೆ ಆಗಿದೆ. ಈ ಒಂದು ಕೆರೆಯನ್ನು ನಾವು ಗಮನಿಸ್ಬೋದು, ವಿಶಾಲವಾಗಿರ್ತಕ್ಕಂಥ ಒಂದು ಕೆರೆ ಆಗಿರುತ್ತೆ. ಪಕ್ಕದಲ್ಲಿ ಅವರು ಏನು ಇದೇ ಒಂದು ಅವರಿಗೆ ಸೇರಿದಂತಹ ಒಂದು ಜಾಗದಲ್ಲಿ ಮಾವು, ತೆಂಗು ಸೇರಿದಂತೆ ನಾನಾ ಒಂದು ತೋಟಗಾರಿಕಾ ಬೆಳೆಗಳನ್ನು ಇಲ್ಲೇ ಕಳೆದ 16 ವರ್ಷಗಳಿಂದ ಬೆಳೀತಾ ಬಂದಿದ್ದಾರೆ. ಈ ಒಂದು ಸ್ಥಳದಲ್ಲಿ ಸುಮಾರು 21 ಎಕರೆ ಇದೀಗ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಇದೀಗ ಕಾನೂನು ಕ್ರಮಕ್ಕೆ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಬೆಳಗ್ಗೆ ಇವತ್ತು ಕೋಲಾರ ತಾಲೂಕು ಕಚೇರಿಗೆ ಏನು ಬಿಜೆಪಿ ನಾಯಕರು ಒಂದು ಕಾವಲನ್ನು ಕಾದು ಇಲ್ಲಿರ್ತಕ್ಕಂಥ ದಾಖಲೆಗಳನ್ನು ಏನೋ ತಿದ್ದುವಂಥ ಕೆಲಸ ಮುಂದೆ ಮಾಡಬಾರ್ದು. ಹಿಂದೆ ಅವರಿಗೆ 2023 ಮತ್ತು 24 ಸಾಲಿನಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಆಸ್ತಿ ಅವರಿಗೆ ವರ್ಗಾವಣೆ ಆಗಿತ್ತು, ಈ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಈ ಒಂದು ತಾಲೂಕು ಕಚೇರಿಯಿಂದ ತೆಗೆದುಕೊಂಡು ಹೋಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಒಂದು ಏನು ಕಾವಲು ಕೈಯುವಂಥ ಕೆಲಸವನ್ನು ಮಾಡಿದ್ರು. ಸ್ಥಳಕ್ಕೆ AC ಮೈತ್ರಿ ಅವರು ಬಂದು ಅವರ ಮನವಿಯನ್ನು ಕೂಡ ಈಗಾಗಲೇ ಆಲಿಕೆ ಮಾಡಿದ್ದಾರೆ. ಮತ್ತು ದಾಖಲೆಗಳಿಗೆ ಒಂದು ರಕ್ಷಣೆಯನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಇದೀಗ ಭೂ ಕಬಳಿಕೆ ಒಂದು ಗಂಭೀರ ಸ್ವರೂಪದ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನು ಈ ಒಂದು ಗರುಡನಪಾಳ್ಯ ಸರ್ವೆ ನಂಬರ್ 46ರಲ್ಲಿ ಬರ್ತಕ್ಕಂಥ ಕೆರೆ ಮತ್ತು ಸರ್ವೆ ನಂಬರ್ 47ರಲ್ಲಿ ಬರ್ತಕ್ಕಂಥ ಸ್ಮಶಾನದ ಜಾಗವನ್ನು ಇದೀಗ ಅವರು ಒತ್ತುವರಿ ಮಾಡಿದ್ದಾರೆ. ಸುಮಾರು 21 ಎಕರೆ 16 ಗುಂಟೆ ಈ ಒಂದು ಜಾಗ ಇಲ್ಲಿ ಕಬಳಿಕೆ ಆಗಿದೆ. ಅವರದ್ದು ಇದೀಗ ಬಿಜೆಪಿ ನಾಯಕರು ಒಂದು ಕಾನೂನು ಕ್ರಮಕ್ಕೆ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಬಗ್ಗೆ ನಿನ್ನೆ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಒಂದು ತನಿಖೆಯೂ ಕೂಡ ತಾವು ಸಿದ್ಧ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಗಿದೆ. ಬಿಜೆಪಿ ಗದ್ದಲದ ನಡುವೆಯೂ ವಿಧೇಯಕ ಅಂಗೀಕಾರ ಆಗಿದೆ. ವಿಧೇಯಕ ಹರಿದು ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಗಲಾಟೆಯನ್ನ ಸೃಷ್ಟಿ ಮಾಡಿತ್ತು. ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ಅಂಗೀಕಾರ ಮಾಡಬಾರದು, ಕಾಂಗ್ರೆಸ್ ದ್ವೇಷ
ರಾಜಕಾರಣವನ್ನ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆಯೇ ಇವತ್ತು ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಗಿದೆ. ಬಿಜೆಪಿ ಗದ್ದಲದ ನಡುವೆಯೂ ವಿಧೇಯಕ ಅಂಗೀಕಾರ ಆಗಿದೆ. ಈ ವಿಧೇಯಕವನ್ನ ಹರಿದು ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವವು ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣದ ಬಿಲ್ ಬಂದಿತ್ತು. ನೆನ್ನೆನೂ ನಾವು ಸ್ಪೀಕರ್ ಹತ್ರ ಕಳೆದ 2 ದಿನದಂದು ಮಾತಾಡಿದ್ದೀರಿ. ಈ ಬಿಲ್ಲನ್ನು ನೀವು ತಗೊಳ್ಳಿ, ನಾವು ಅದಕ್ಕೆಲ್ಲರೂ ಕೂಡ ಚರ್ಚೆ ಮಾಡಬೇಕು, ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನು ಭಾಗವಹಿಸ್ತಾರೆ ಅನ್ನೋ ಮಾತನ್ನು ಹೇಳಿದಿರಿ. ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು, ರಾಜಕೀಯ ವಿಶ್ಲೇಷಕರನ್ನು, ಎಲೆಕ್ಟ್ರಾನಿಕ್ ಮೀಡಿಯಾವನ್ನು, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಅಂಥ ಬಿಲ್ ಇದು. ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನು ಜೈಲಲ್ಲಿಟ್ಟರು, ನ್ಯಾಯಾಧೀಶರುಗಳನ್ನು ಜೈಲಲ್ಲಿಟ್ಟರು, ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿಯವರಂಥ ನಾಯಕರನ್ನು, ಜಾರ್ಖ್ ಫರ್ನಾಂಡಿಸ್ ಅಂತ ನಾಯಕರನ್ನು, ದೇವೇಗೌಡರನ್ನ ಎಲ್ಲರನ್ನೂ ಜೈಲಿಗಟ್ಟರು. ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರೋವಂಥದ್ದು ಕಾಕತಾಳೀಯ ಪಕ್ಕ. ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನು ತಂದಿದ್ದಾರೆ. ಇದರಿಂದ ಪತ್ರಿಕಾ ರಂಗ ಇರ್ಬೋದು, ರಾಜಕೀಯ ವಿಶ್ಲೇಷಕರಿರ್ಬೋದು, ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ. ಜೈಲು ಇಲ್ಲ ಬೇಲು, ಇವೆರಡೇ. ಸೀದಾ ಜೈಲಿಗಡ್ತಾರೆ, ಬೇಲು ಸಿಕ್ಕಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ತಂದಿದೆ. ಮಾಗಡಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಆಗಿದ್ಯಾ? ಮಾಗಡಿ ಠಾಣೆ ಪೊಲೀಸರಿಂದ 3 ಯುವಕರನ್ನ ಬಂಧಿಸಲಾಗಿದೆ. ವಿಕಾಸ್, ಪ್ರಶಾಂತ್, ಚೇತನ್ ಬಂಧಿತ ಆರೋಪಿಗಳು. ಮಾಗಡಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಮಾಗಡಿ ಠಾಣೆ ಪೊಲೀಸರು 3 ಯುವಕರನ್ನ ಬಂಧಿಸಿದ್ದಾರೆ. ವಿಕಾಸ್, ಪ್ರಶಾಂತ್, ಚೇತನ್ ಬಂಧಿತ ಆರೋಪಿಗಳು. ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ವಿದ್ಯಾರ್ಥಿನಿ ವ್ಯಾಸಂಗವನ್ನ ಮಾಡ್ತಾ ಇದ್ದು, ಪ್ರೀತಿ ನೆಪದಲ್ಲಿ ಪರಿಚಯ ಮಾಡಿಕೊಂಡಿದ್ದ ವಿಕಾಸ್ ಯುವತಿ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ. ಸೆಕ್ಸ್ ವಿಡಿಯೋ ಮಾಡಿಕೊಂಡು ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿದ್ದಾನಂತೆ. ನಾನು ಕರೆದಾಗ್ಲೆಲ್ಲ ಬರಬೇಕು ಅಂತ ಹೇಳಿ ವಿಕಾಸ್ ಬೆದರಿಕೆ ಹಾಕಿದ್ದಾನೆ. ಪ್ರಶಾಂತ್, ಚೇತನ್ ಜೊತೆಗೆ ಸೇರ್ಕೊಂಡು ಮತ್ತೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಹೇಳಿ ವಿದ್ಯಾರ್ಥಿನಿ ಈಗ ಆರೋಪವನ್ನ ಮಾಡಿದ್ದಾಳೆ. ಈ ಕುರಿತಂತೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ 3ರನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ 3ರೇ ಆ ವಿದ್ಯಾರ್ಥಿನಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿರುವಂಥದ್ದು. ವಿಕಾಸ್ ಮೊದಲಿಗೆ ಪರಿಚಯ ಮಾಡ್ಕೊಳ್ತಾನೆ, ಅದಾದ್ಮೇಲೆ ಪ್ರೀತಿ ನಾಟಕವಾಡ್ತಾನೆ, ಅದಾದ್ಮೇಲೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿ ಆ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪ್ರತಿ ಬಾರಿ ಕರೆದಾಗ್ಲೆಲ್ಲ ಬರಬೇಕು ಅಂತ ಹೇಳಿ ವಿಕಾಸ್ ಬೆದರಿಕೆಯನ್ನು ಹಾಕಿದ್ದಾನೆ ಅಂತ ಹೇಳಿ ವಿದ್ಯಾರ್ಥಿನಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಮಾಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ಒಂದು ನಿನ್ನೆ ಪ್ರಕರಣ ದಾಖಲಾಗಿದೆ. 19 ವರ್ಷದ ಹುಡುಗಿಯ ಮೇಲೆ ಒಂದು ಏನು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಏನು 3 ಜನ ಆರೋಪಿಗಳಿದ್ದಾರೆ. ಆ 3 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಅವರೆಲ್ಲ ಒಂದೇ ಊರಿನವರಾಗಿರ್ತಾರೆ, ಗೊತ್ತಿರೋವಂಥವ್ರಾಗಿರ್ತಾರೆ. ಈ ಪರಿಚಯವನ್ನೇ ಅವರು ದುರ್ಬಳಕೆ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆ ಹುಡುಗಿನ ಈ ರೀತಿ ಒಂದು ಅತ್ಯಾಚಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಪ್ರಕರಣ ದಾಖಲಿಸ್ಕೊಂಡು ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಸ್ಟಾರ್ಟಿಂಗಲ್ಲಿ ಏನು ಅವನು ಹುಡುಗಿ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿರ್ತಾನೆ, ನಂತರದಲ್ಲಿ ಅದನ್ನೇ ಒಂದು ಬಂಡವಾಳವಾಗಿ ಇಟ್ಕೊಂಡು ಆ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಬಳಸ್ಕೊಂಡಿರ್ತಾರೆ. ನಂತರದಲ್ಲಿ ತಿರ್ಗಾ ಮತ್ತೆ ಈ ರೀತಿ ಅವರ ಫ್ರೆಂಡ್ಸ್ಗಳ ಜೊತೆಗೂ ಸೇರಿ ಈ ರೀತಿ ಒಂದು ಪ್ರಕರಣಗಳನ್ನ ಮಾಡಿದ್ದಾರೆ. ಫೋರೆನ್ಸಿಕ್ ಇದಕ್ಕೆ ಕಳಿಸಿದ್ದೀವಿ ಮೊಬೈಲ್ನ. ಅದರಲ್ಲಿ ಏನು ಬರುತ್ತೆ ನೋಡಬೇಕು. ಅದು ನಂತರದಲ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೂಲಂಕುಷವಾಗಿ ಸಿಗುತ್ತೆ. ಇದರಲ್ಲಿ 2 ಸ್ಟೂಡೆಂಟು, 1 ವರ್ಕಿಂಗ್ ಇದ್ದಾರೆ.